ಮೇಡಮ್ ಈಗ ನಾವು ಸಿನಿಮಾಗಳು ಮಾಡ್ತಿರ್ತೀವಿ, ಅವಕಾಶಗಳು ಬರ್ತಾ ಇರುತ್ತೆ. ಏನಾಗುತ್ತೆ, ಸಿನಿಮಾ ಮಾಡ್ತಿದ್ದೀವಿ, ಬಟ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಎಲ್ಲ ಸರಿ. ಬಟ್ ಕಲಾವಿದರಿಗೆ ಎಷ್ಟು ಸ್ವಾರ್ಥ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನೀವು ಮಾಡ್ತಿದ್ದೀರಾ, ಈ ಕಡೆ ಒಳ್ಳೆ ಸಂಭಾವನೆ ಬರ್ತಿದೆ, ಹೀರೋಯಿನ್ ಅನ್ನೋ ಒಂದು ಪಟ್ಟ ಇದೆ, ಅದು ಸರಿ. ಆದರೆ ನಿಮ್ಮನ್ನು ಒಬ್ಬ ಕಲಾವಿದೆಯಾಗಿ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಇರುತ್ತೆ. ನಾವು ಚಿತ್ರರಂಗಕ್ಕೆ ಬಂದಮೇಲೆ ದೊಡ್ಡ ದೊಡ್ಡವ್ರನ್ನೇ ಒಂಥರ ಇನ್ಸ್ಪಿರೇಷನ್ ಆಗಿ ತೊಗೊಳ್ತಿರ್ತೀವಿ. ಯಾಕೆ ನನ್ನನ್ನು ಯಾರೂ ಅಶ್ವಿನಿ ಅಂತ ಗುರ್ತಿಡಿತಿಲ್ಲ? ಈಗ ಅಟ್ಲೀಸ್ಟ್ ನಾನೇ ಹೇಳ್ಕೊಬೇಕಪ್ಪ, ನಾನು ಆ ಸಿನಿಮಾ ಮಾಡಿದೆ, ಈ ಸಿನಿಮಾ ಮಾಡಿದೆ ಅಂತ. ಆದರೆ ಯಾರೋ ನನ್ನ ಹತ್ರ ಬಂದು ನೀವು ಈ ಸಿನಿಮಾ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ರಿ ಅಂತನೋ, ಈ ಹುಡುಗಿ ಅಶ್ವಿನಿ ಅಲ್ವಾ ಅಂತ ಯಾರೋ ಗುರ್ತಿಡ್ದು ಮಾತಾಡೋಂಥದ್ದು ಆಗ್ತಾನೇ ಇರಲಿಲ್ಲ. 5 ಸಿನಿಮಾ ಆಯಿತು, 6 ಸಿನಿಮಾ ಆಯಿತು, ಇವೆಲ್ಲವೂ ಆಗ್ತಿತ್ತು. ನನಗೂ ಒಂದು ಸ್ವಾರ್ಥ ಸ್ಟಾರ್ಟ್ ಆಯಿತು. ಇಲ್ಲ, ನಾನು ಒಬ್ಬ ಕಲಾವಿದೆ ಅಂತ ನನ್ನನ್ನು ಜನ ಗುರ್ತು ಹಿಡಿಬೇಕು, ನಾನು ನನ್ನ ಪೊಟೆನ್ಷಿಯಲ್ ಇದೆ, ನನಗೆ ಆ ಶಕ್ತಿ ಇದೆ, ಮಾಡ್ಬೋದು ಅಂತ. ಆಮೇಲೆ ನನಗೆ ಸೀರಿಯಲ್ ಅವಕಾಶ ಬಂದ ತಕ್ಷಣ ನಾನು ಸೀರಿಯಲನ್ನು ಒಪ್ಕೊಳ್ತೀನಿ. ಬಟ್ ಅದನ್ನು ಒಪ್ಕೊಂಡಿದ್ದಕ್ಕೂ ಕೂಡ ಆ ಸೀರಿಯಲ್ ಇಂಡಸ್ಟ್ರಿಯ ವ್ಯೂವರ್ಸ್ ಏನಿದ್ದಾರೆ, ಫ್ಯಾನ್ಸ್ ಏನಿದ್ದಾರೆ, ಅವರು ನನ್ನನ್ನು ಒಪ್ಕೊಂಡಿದ್ದಕ್ಕೂ ಎಲ್ಲವೂ ಸರಿ ಹೋಯಿತು. ಯಾಕೆಂದರೆ ಅದಕ್ಕೆ ನನ್ನ 100% ಖಂಡಿತವಾಗ್ಲೂ ನಾನು ಕೊಟ್ಟಿದ್ದೆ. ಜನಕ್ಕೂ ನನ್ನ ಪಾತ್ರ ಇಷ್ಟ ಆಗ್ತಾ ಹೋಯಿತು. ಸೀರಿಯಲಲ್ಲಿ ಎಲ್ಲರೂ ಅಶ್ವಿನಿ ಗೌಡ ಅನ್ನೋ ಒಬ್ಬ ಕಲಾವಿದೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನನ್ನ ಸೀರಿಯಲ್ ಜರ್ನಿ ಕೂಡ ಹಾಗೆ ಕಂಟಿನ್ಯೂ ಮಾಡಿದೆ ನಾನು. ನಮ್ಮ ಸಿನಿಮಾದಲ್ಲಿ ನೀವು ಅಂದ್ಕೊಂಡ ಅವಕಾಶಗಳು ಸಿಗದೆ ಇದ್ದಾಗ ನೀವು ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದ, ಅದರ್ವೈಸ್ ಆ ಥರ ಏನಾದರೂ ಅವಕಾಶಗಳು ಇಲ್ಲದೆ ಇದ್ದಾಗ ಸೀರಿಯಲ್ ಇಂಡಸ್ಟ್ರಿಗೆ ಬಂದಿದ್ದ, ಹೇಗೆ ಅಂತ? ಮೇಡಮ್, ನಾನು ಸೀರಿಯಲ್ ಮಾಡಬೇಕಾದ್ರೂ ಕೂಡ ಮತ್ತೆ ವಾಪಸ್ ಹೋಗಿ ಸಿನಿಮಾದಲ್ಲಿ ಹೀರೋಯಿನ್ ಆಗು ಮಾಡಿದ ಉದಾಹರಣೆ ಸಿನಿಮಾಗಳಿದೆ. ಹಾಗಾಗಿ ಅವಕಾಶಗಳಿಲ್ಲ ಅಂತಲ್ಲ. ಆದರೆ ಏನು ಅಂದರೆ, ಸಿನಿಮಾ ಇಂಡಸ್ಟ್ರಿಲೂ ಕೆಲವು ಕ್ಯಾಟಗಿರೀಸ್ ಅಂತ ಡಿವೈಡ್ ಮಾಡ್ಕೋತಾರೆ. ಎ ಕ್ಯಾಟಗಿರಿ, ಬಿ ಕ್ಯಾಟಗಿರಿ, ಸಿ ಕ್ಯಾಟಗಿರಿ. ಹೀರೋಸ್ನೂ ಕೂಡ ಅವ್ರೇನು ಹೇಳ್ತಾರೆ, ಕೆಲವು ನಾವು ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿಬಿಟ್ರೆ ಮತ್ತು ನಮಗೆ ಈ ಇನ್ನೊಂದು ಇದೇನಿರುತ್ತೆ, ಈ ಒಂದು ಸೆಟ್ ಆಫ್ ಅದರ್ ಟೀಮ್, ಅವ್ರ ಜೊತೆ ನಾವು ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಇರುತ್ತೆ. ಇವ್ರ ಜೊತೆ ಆ್ಯಕ್ಟ್ ಮಾಡಿಬಿಟ್ರೆ ಹಾಗಾದರೆ ಇವ್ರನ್ನ ನಾವು ಹೇಗೆ ಮತ್ತೆ ಅವ್ರಿಗೆ ಜೋಡಿ ಮಾಡೋದು ಅನ್ನೋದೆಲ್ಲ ಇರುತ್ತಂತೆ. ಇವೆಲ್ಲ ನಮಗೆ ತುಂಬ ಲೇಟಾಗಿ ಅರ್ಥ ಆಯಿತು. ನಮಗೇನು ಅನ್ನಿಸ್ತಿತ್ತು, ಓಕೆ ಅವಕಾಶ ಬರ್ತಿದೆ, ನಮ್ಮ ಪಾತ್ರ ಏನಿದೆ, ಓಕೆ ನಾನು ಮಾಡ್ತಿದ್ದೀನಿ ಅಂತ. ಬಟ್ ಇವೆಲ್ಲ ಈ ಥರದ್ದು ನಾವು ತಲೆ ಉಪಯೋಗಿಸ್ಬೇಕು ಅನ್ನೋದೆಲ್ಲ ನಮ್ಗೆ ಅವಾಗ ಗೊತ್ತು.